ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಶ್ರೀಲಂಕಾ, ನೇಪಾಳ, ಬಾಂಗ್ಲಾದಲ್ಲಿ ಜೆನ್ಜಿಯವರ ಹೋರಾಟಕ್ಕೆ ಸರ್ಕಾರಗಳು ಪತ್ರಗೊಟ್ಟು ಹೋದವು. ಕೇಂದ್ರ ಸರ್ಕಾರ ಇಲ್ಲಿ ಯಾಕೆ ಮಣಿತು ಅನ್ನೋದು ಪ್ರಶ್ನೆ ಬರುತ್ತೆ. ಅಷ್ಟು ಸುಲಭವಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡುವಂಥ ವ್ಯಕ್ತಿ ಅಲ್ಲ. ಅವ್ರನ್ನ ಸ್ವತಃ ಪ್ರಧಾನಿಯವರೇ ಮನವೊಲಿಸುವಂಥ ಪ್ರಯತ್ನ ಮಾಡಿದ್ರಾ, ಅಥವಾ ಈ ಜಂಜಿ ಹೋರಾಟ ಉಗ್ರ ಸ್ವರೂಪ ಪಡೆದಂದರೆ ಮುಂದಿನ ದಿನಗಳಲ್ಲಿ ನಮಗದು ಮೈನಸ್ ಆಗ್ಬೋದು ಅಂತೇಳಿ ಬೆಚ್ಚಿ ಬಿದ್ದು ಈ ನಿರ್ಧಾರಕ್ಕೆ ಬಂದರೆ ಹೇಗೆ? ಪ್ರಭು, ಕಳೆದ 45 ದಿನಗಳಿಂದ ನಡೆದಿದ್ದಂತಹ ಈ ಒಂದು ಹೋರಾಟ ಏನಿತ್ತು, ಇದು ಯಾವಾಗಲೂ ಎಚ್ಚೆತ್ತುಕೊಳ್ಬೇಕಾಯಿತು ಕೇಂದ್ರ ಸರ್ಕಾರ. ಮೊದಲೇ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡೆದುಕೊಂಡಿದ್ದರೆ ಸರ್ಕಾರಕ್ಕೆ ಮುಜುಗರ ಎದುರಾಗ್ತಾ ಇರಲಿಲ್ಲ. ಯಾಕೆಂದರೆ ಇಲ್ಲಿಯವರೆಗೂ ಕೂಡ ನೋಡೋಣ ಅಂತೇಳಿ ಎಳೆದುಕೊಂಡು ಬಂದ ಪರಿಣಾಮ ಇವತ್ತು ಸರ್ಕಾರಕ್ಕೂ ಕೂಡ ಡ್ಯಾಮೇಜ್ ಆಗ್ತಾ ಇದೆ. ಮುಜುಗರ ಎದುರಿಸುವಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಮೊದಲೇ ತೆಗೆದುಕೊಂಡಿದ್ದರೆ ಇವತ್ತು ಇಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ವೇನೋ. ಯಾಕೆಂದರೆ ಇಲ್ಲಿಯವರೆಗೆ ಎಲ್ಲೋ ಒಂದು ಕಡೆ ರಾಜೀನಾಮೆಯನ್ನು ಪಡೆದುಕೊಂಡಿದ್ದೆ ಆದರೆ ತಮಗೆ ಮುಜುಗರ ಆಗತ್ತೆ. ಹಾಗಾಗಿ ಅಧಿಕಾರಿಗಳನ್ನು ಬಲಿಪಶು ಮಾಡಿದ್ದೆ ಆದರೆ ನಮ್ಮ ಸಚಿವರನ್ನು ರಕ್ಷಣೆ ಮಾಡ್ಕೊಳ್ಬಹುದು ಮತ್ತು ಪಾರ್ಟಿಗೆ ಆಗುವಂತಹ ಡ್ಯಾಮೇಜನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಬಹುದು ಅನ್ನುವಂಥ ಲೆಕ್ಕಾಚಾರಕ್ಕೆ ಕೇಂದ್ರ ಸರ್ಕಾರದ ನಾಯಕರು ಬಂದಿದ್ದರು. ಆದರೆ ಅಂತಿಮವಾಗಿ ಹೋರಾಟ ಯಾವಾಗ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಹೋಗುತ್ತೆ ಮತ್ತು ಇಡೀ ದೇಶಾದ್ಯಂತ ಇದು ಕಾಡ್ಗಿಚ್ಚಿನಂತೆ ಹಬ್ತಾ ಹೋಗುತ್ತೆ, ಇದು ಎಲ್ಲೋ ಒಂದು ದಿನ ಮುಂದೆ ನಮಗೆ ಉರುಳಾಗಬಹುದು ಅನ್ನುವಂತಹ ಆತಂಕ ಕೇಂದ್ರ ಸರ್ಕಾರದ ನಾಯಕರಿಗೆ ಎದುರಾಗತ್ತೆ. ಆ ಕಾರಣಕ್ಕೆ ಅನಿವಾರ್ಯವಾಗಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡೆದುಕೊಳ್ಳುವಂತಹ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಆದರೆ ಇದು ತುಂಬ ಲೇಟ್ ಅನಿಸುತ್ತೆ. ಯಾಕೆಂದರೆ ಮೊದಲೇ ನಾನು ಹೇಳಿದಾಗೆ ತೆಗೆದುಕೊಂಡಿದ್ದೆ ಆದರೆ ಅದು ಡ್ಯಾಮೇಜ್ ಆಗ್ತಾ ಇರಲಿಲ್ಲ. ಇದನ್ನು ಈಗ ಒಂದು ಕಡೆ ವಿದ್ಯಾರ್ಥಿಗಳ ಗೆಲುವು ಅಂತೇಳಿ ಒಂದು ಕಡೆ ನೋಡ್ತಾ ಹೋದರೆ, ಇನ್ನೊಂದು ಕಡೆ ಕಾಂಗ್ರೆಸ್ ನಾಯಕರು ಯಾವಾಗ ಇದಕ್ಕೆ ಎಂಟ್ರಿ ಆಗ್ತಾರೆ, ಇಡೀ ದೇಶಾದ್ಯಂತ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರತಿಭಟನೆಗಳಿಗೆ ಕರೆಯನ್ನು ಕೊಡ್ತಾರೆ. ಇದೇ ವಿಚಾರವನ್ನು ಹೈಜಾಕ್ ಮಾಡಿಕೊಂಡು ರಾಜಕೀಯ ಲಾಭವನ್ನು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಇಲ್ಲಿ ಕಾಂಗ್ರೆಸ್ ನಾಯಕರು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾರೆ. ಒಂದು ಕಡೆ ಸಂಪುಟ ವಿಸ್ತರಣೆ ಆಗಬೇಕಾಗತ್ತೆ. ಕಳೆದ ಸೋಮವಾರ ಇನ್ನೇನು ಪದಗ್ರಹಣ ಆಗಿಯೇ ಹೋಯಿತು ಅನ್ನುವಂತಹ ಚರ್ಚೆಗಳು ಶುರುವಾಗಿರುತ್ತೆ. ಆದರೆ ಯಾವಾಗ ಈ ನೀಟ್ ವಿಚಾರದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ವಿಕೋಪಕ್ಕೆ ಹೋಗುತ್ತೆ ಮತ್ತು ದೊಡ್ಡ ಮಟ್ಟದಲ್ಲಿ ಇದು ಆಂದೋಲನದ ಮಾದರಿಯಲ್ಲಿ ಶುರುವಾಗುತ್ತೆ, ಇದನ್ನು ಯಾಕೆ ನಾವು ಹೈಜಾಕ್ ಮಾಡ್ಕೊಳ್ಬಾರ್ದು ಅನ್ನುವಂಥ ನಿರ್ಧಾರಕ್ಕೆ ಅವತ್ತು ಕಾಂಗ್ರೆಸ್ ನಾಯಕರು ಬರ್ತಾರೆ. ಹಾಗಾಗಿ ತಕ್ಷಣ ಈ ಸಂಪುಟ ವಿಸ್ತರಣೆ ಮಾಡುವಂತಹ ವಿಚಾರವನ್ನು ಬದಿಗೊತ್ತಿ ನಂತರ ಇದನ್ನು ಹೈಜಾಕ್ ಮಾಡ್ಕೊಳ್ತಾರೆ. ಆ ನಂತರ ಪ್ರತಿಭಟನೆಗೆ ಸಾಥನ್ನು ಕೊಡ್ತಾರೆ. ನಾವು ಕೂಡ ವಿದ್ಯಾರ್ಥಿಗಳ ಪರವಾಗಿದ್ದೇವೆ ಅನ್ನುವಂಥ ಒಂದು ಬೆಂಬಲವನ್ನು ಅಲ್ಲಿ ಪಾಸ್ ಮಾಡ್ತಾರೆ. ಅಂದರೆ ಇದರ ಹಿಂದೆ ಕಾಂಗ್ರೆಸ್ ನಾಯಕರಿಗೆ ರಾಜಕೀಯ ಲಾಭದ ಉದ್ದೇಶ ಇತ್ತು. ಆ ಕಾರಣಕ್ಕೆ ವಿದ್ಯಾರ್ಥಿಗಳನ್ನು ಬಳಸಿಕೊಂಡು ಇದರಿಂದ ಯಾವ ರೀತಿಯಾಗಿ ನಾವು ಎನ್ಕ್ಯಾಶ್ ಮಾಡ್ಕೊಳ್ಬಹುದು, ಮುಂದೆ ಎದುರಾಗುವಂತಹ ಚುನಾವಣೆಗಳು, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿರ್ಬೋದು ಅಥವಾ ಬೇರೆ ರಾಜ್ಯಗಳಲ್ಲಿ ಎದುರಾಗುವಂತಹ ವಿಧಾನಸಭಾ ಚುನಾವಣೆಗಳಿರ್ಬೋದು, ಇದರಲ್ಲಿ ಯಾವ ರೀತಿಯಾಗಿ ನಾವು ಲಾಭವನ್ನು ಪಡ್ಕೊಳ್ಬಹುದು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಮಾಡ್ತಾರೆ. ತಕ್ಷಣ ಇದಕ್ಕೆ ಎಂಟ್ರಿ ಆಗ್ತಾರೆ. ರಾಹುಲ್ ಗಾಂಧಿ ಅವರು ಎಂಟ್ರಿ ಆಗ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕಾ ಗಾಂಧಿ ಅವರು ಪ್ರಧಾನಿಯವರ ನಿವಾಸದ ಮುಂದೆ ಪ್ರತಿಭಟನೆಯನ್ನು ಮಾಡುವ ಮೂಲಕ ಇಡೀ ದೇಶದ ಜನರ ಗಮನವನ್ನು ಸೆಳೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಇನ್ನೊಂದು ಕಡೆ ಕಾಕ್ರೋಚ್ ಪಾರ್ಟಿಯ ಈ ಒಂದು ಪ್ರತಿಭಟನೆ ದೇಶದ ಉದ್ದಗಲಕ್ಕೂ ಕೂಡ ಹರಡ್ತಾ ಹೋಗುತ್ತೆ. ಯುವಕರು ವಾಲಂಟ್ರಿಯಾಗಿ ಈ ಪ್ರತಿಭಟನೆಯಲ್ಲಿ ಧುಮುಕ್ತಾರೆ. ಅವರ ಪೋಷಕರು ಈ ಒಂದು ಪ್ರತಿಭಟನೆಯಲ್ಲಿ ಬೆಂಬಲವನ್ನು ಕೊಡ್ತಾರೆ. ಇದು ಈ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳೋದಕ್ಕೆ ಕಾರಣ ಆಗುತ್ತೆ. ನೀವು ಹೇಳ್ತಾ ಇದ್ರಿ ಜಂಜಿ ಮಾದರಿಯ ಹೋರಾಟ ನೇಪಾಳದಲ್ಲಿ ಯಾವ ರೀತಿಯಾದಂಥ ಒಂದು ಸರ್ಕಾರದ ಪತನಕ್ಕೆ ಕಾರಣ ಆಯಿತು ಅನ್ನುವಂಥದ್ದು ಇರ್ಬೋದು. ಹಾಗೆ ಬಾಂಗ್ಲಾದಲ್ಲಿ ಎದ್ದಂತಹ ಯುವಕರ ಒಂದು ಆಕ್ರೋಶ, ಕಾಡ್ಗಿಚ್ಚು, ಹಾಗೆ ಶ್ರೀಲಂಕಾದಲ್ಲೂ ಕೂಡ ಎದ್ದಂತಹ ಒಂದು ಬಿರುಗಾಳಿ ಏನಿತ್ತು, ಯುವಕರು ಮತ್ತು ಜನರ ಒಂದು ಬಿರುಗಾಳಿ ಎಲ್ಲವೂ ಕೂಡ ಅಲ್ಲಿನ ಸರ್ಕಾರದ ಮೇಲೆ ಬಹಳಷ್ಟು ದೊಡ್ಡ ಪರಿಣಾಮವನ್ನು ಬೀರಿದ್ವು. ಸೊ ಅದೇ ಮಾದರಿಯ ಹೋರಾಟ ಇಲ್ಲೂ ಕೂಡ ಶುರುವಾಗತ್ತೆ. ಅಂತಿಮವಾಗಿ ಅದು ಕೇಂದ್ರ ಸರ್ಕಾರ ಇಲ್ಲಿಯವರೆಗೂ ಕೂಡ ಪ್ರಧಾನವರನ್ನು ರಕ್ಷಣೆ ಮಾಡ್ಕೊಳ್ಬೇಕು ಅಂತೇಳಿ ಬಹಳಷ್ಟು ಲೆಕ್ಕಾಚಾರವನ್ನು ಹಾಕತ್ತೆ. ಯಾಕೆಂದರೆ ಮುಜುಗರ ಬರಬಾರ್ದು ಕೇಂದ್ರ ಸರ್ಕಾರಕ್ಕೆ, ಒಂದು ಕಡೆ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗಬಾರ್ದು. ಮುಂದೆ ಚುನಾವಣೆಗಳು ಎದುರಾಗುವಂಥ ಸಂದರ್ಭದಲ್ಲಿ ಇದೇ ವಿಚಾರವನ್ನು ಮುಂದಿಟ್ಕೊಂಡು ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರದ ಮೇಲೆ ಧರ್ಮೇಂದ್ರ ಪ್ರಧಾನ್ ಅವರನ್ನು ಏನೂ ಮಾಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನು ರಕ್ಷಣೆ ಮಾಡ್ಕೊಳ್ತಾ ಬರ್ತಾರೆ. ಅಧಿಕಾರಿಗಳನ್ನು ಒಡೆ ಮಾಡಲಾಗತ್ತೆ. ಅವ್ರಿಗೂ ಕೂಡ ಗೊತ್ತಿರಲಿಲ್ಲ ಇಷ್ಟು ದೊಡ್ಡ ಮಟ್ಟಕ್ಕೆ ಈ ಪ್ರತಿಭಟನೆ ಹೋಗುತ್ತೆ, ಹೋರಾಟ ತೀವ್ರ ಸ್ವರೂಪವನ್ನು ಪಡ್ಕೊಳ್ಳುತ್ತೆ, ಇಡೀ ರಾಷ್ಟ್ರ ಮಟ್ಟದಲ್ಲಿ ಇದು ದೊಡ್ಡ ಆಂದೋಲನದ ಮಾದರಿಯಲ್ಲಿ ಆಗತ್ತೆ ಅನ್ನುವಂಥದ್ದು ಲೆಕ್ಕಾಚಾರ ಕೇಂದ್ರ ಸರ್ಕಾರಕ್ಕೂ ಕೂಡ ಇರಲಿಲ್ಲ. ಅಂದ್ರೆ ಶಿವಕುಮಾರ್, ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎಷ್ಟೋ ಸಾರಿ ನೋಡಿದ್ದೇವೆ, ಹಣೆಪಟ್ಟಿನ ಕಟ್ಕೊಂಡಿದ್ದಾರೆ, ಯಾವತ್ತೂ ಕೂಡ
ಒಂದು ಪ್ರೆಸ್ ಮೀಟ್ ಮಾಡಲ್ಲ, ಏನೋ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡಲ್ಲ. ಮಣಿಪುರದಲ್ಲಿ ಬೆತ್ತಲೆ ಮಾಡಿದರು ಮಹಿಳೆಯರನ್ನು, ಅವಾಗಲೂ ಕೂಡ ಮಾತಾಡಲಿಲ್ಲ. ಎಷ್ಟೋ ಸಂಕಷ್ಟ ಬಂದಾಗ ಅವರು ಮೌನ ಮುರಿದಂಥ ಉದಾಹರಣೆ ಇಲ್ಲ. ಬಟ್ ಈ ಸಂದರ್ಭದಲ್ಲಿ ಅದು ರಾತ್ರೋರಾತ್ರಿ ವಿಡಿಯೋ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದೆಲ್ಲೋ ಒಂದು ಕಡೆ ಅವ್ರಿಗೂ ಕೂಡ ಒಂದು ಭಯವನ್ನು ಹುಟ್ಟಿಸಿರ್ಬೋದು ಅಂತ ಅನ್ನಿಸ್ತಾ ಇದೆಯಾ? ಅಸಹಜವಾಗಿ ಪ್ರಭು, ಯಾಕೆಂದರೆ ನೀವು ನೋಡಿ, ಇಲ್ಲಿ ಯಾವುದೋ ಪಾರ್ಟಿ ಏನಾದರೂ ಈಗ ಕಾಂಗ್ರೆಸ್ ಎಂಟ್ರಿ ಆಗಿದೆ ಅಂತೇಳಿ ಕೇಂದ್ರ ಸರ್ಕಾರ ಏನು ಭಯಗೊಳ್ಳೋದಿಲ್ಲ. ಇಲ್ಲಿ ವಿದ್ಯಾರ್ಥಿಗಳು ವಾಲಂಟ್ರಿಯಾಗಿ ಅವರ ಪೋಷಕರು ಯಾವಾಗ ಈ ಪ್ರತಿಭಟನೆಗೆ ಬೆಂಬಲವನ್ನು ಕೊಡ್ತಾ ಬಂದರು, ಮತ್ತು ದೇಶದ ಎಲ್ಲ ಮೂಲೆ ಮೂಲೆಗಳಿಗೂ ಕೂಡ ಈ ಒಂದು ಪ್ರತಿಭಟನೆಯ ಜ್ವಾಲೆ ಹರಡ್ತಾ ಹೋಯಿತು. ತದನಂತರ ವಿದ್ಯಾರ್ಥಿಗಳು ತಂಡವಾಗಿ ಬಂದು ಈ ಪ್ರತಿಭಟನೆಯ ಭಾಗವಾಗ್ತಾ ಹೋದರು. ಇದು ಎಲ್ಲವೂ ಕೂಡ ಒಂದು ಕಡೆ ಕೇಂದ್ರ ಸರ್ಕಾರ ಬಹಳಷ್ಟು, ಯಾಕೆಂದರೆ ಇಂಟೆಲಿಜೆನ್ಸು ಕೇಂದ್ರ ಸರ್ಕಾರದಲ್ಲಿ ಇರುವಂಥದ್ದು ಬಹಳ ಸೂಕ್ಷ್ಮವಾಗಿರುವಂಥದ್ದು. ಹಾಗಾಗಿ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಅಲ್ಲಿ ಪಡ್ಕೊಳ್ಳಾಗತ್ತೆ. ಎಲ್ಲಿ ಯಾವ ರೀತಿಯಾದಂಥ ಹೋರಾಟಗಳು ನಡೆಯುತ್ತೆ, ಹಳ್ಳಿ ಮಟ್ಟದಲ್ಲಿ ನಡೆಯುವಂತಹ ಹೋರಾಟ, ನಗರದಲ್ಲಿ ಯಾವ ರೀತಿಯಾದಂಥ ಹೋರಾಟಗಳು ನಡೆಯುತ್ತೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಾದಂಥ ಹೋರಾಟಗಳು ಇದು ನಡೀತಾ ಇದೆ, ಎಲ್ಲ ಮಾಹಿತಿಯನ್ನು ಕೂಡ ಅವರು ಪಡ್ಕೊಂಡಿರ್ತಾರೆ. ಸೊ ಅಂತಿಮವಾಗಿ ಇದು ಎಲ್ಲೋ ನಾವು ಇದೇ ರೀತಿಯಾಗಿ ಮುಂದುವರೆದಿದ್ದೆ ಆದರೆ, ಒಂದು ವೇಳೆ ಧರ್ಮೇಂದ್ರ ಪ್ರಧಾನ್ ಅವರನ್ನು ರಾಜೀನಾಮೆ ಪಡೆಯದೆ ಅವರನ್ನು ರಕ್ಷಣೆ ಮಾಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಕೇವಲ ಒಂದೆರಡು ವಾರಗಳಲ್ಲೇ ಅದರ ತೀವ್ರ ಸ್ವರೂಪದ ಪರಿಣಾಮವನ್ನು ನಾವು ಎದುರಿಸಬೇಕಾಗತ್ತೆ. ಅದು ಮುಂದಿನ ದಿನಗಳಲ್ಲಿ ಪಕ್ಷ ಮತ್ತು ಸರ್ಕಾರಕ್ಕೆ ದೊಡ್ಡ ಸಂಕಷ್ಟವನ್ನು ತಂದಿಡಬಹುದು ಅನ್ನುವಂಥ ಲೆಕ್ಕಾಚಾರಕ್ಕೆ ಪ್ರಧಾನಿಯವರು ಬರ್ತಾರೆ, ಅಮಿತ್ ಶಾ ಅವರು ಬರ್ತಾರೆ, ತಮ್ಮ ಹಿರಿಯ ಸಚಿವರನ್ನು ಕೂರಿಸಿಕೊಂಡು ಸಭೆಗಳನ್ನು ಮಾಡ್ತಾರೆ. ಆ ನಂತರದಲ್ಲಿ ಈ ಅಂತಿಮ ನಿರ್ಧಾರವನ್ನು ಅವರು ತೆಗೆದುಕೊಳ್ತಾರೆ. ಸೊ ಇದು ತುಂಬ ಲೇಟ್ ಆಯಿತು ಅವರು ತೆಗೆದುಕೊಂಡಂಥ ನಿರ್ಧಾರ. ಅಟ್ಲೀಸ್ಟ್ ಈಗ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡ್ಕೊಂಡಿರೋದ್ರಿಂದ ಸಹಜವಾಗಿ ಈಗ ಹೋರಾಟ ಕೂಡ ತಣ್ಣಗಾಗುತ್ತೆ. ಯಾಕೆಂದರೆ ನಮ್ಮ ಉದ್ದೇಶ ಏನಿತ್ತು, ಗುರಿ ಏನಿತ್ತು, ಅದನ್ನು ಈಡೇರಿಸಿಕೊಂಡಿದ್ದೇವೆ ಅಂತೇಳಿ ಈ ಕಡೆ ಪ್ರತಿಭಟನಾಕಾರರು ಕೂಡ ಸೈಲೆಂಟ್ ಆಗ್ತಾರೆ. ಒಂದು ಕಡೆ ದೊಡ್ಡ ಮಟ್ಟಕ್ಕೆ ಹೋಗಬೇಕಾದಂತಹ ಸಂಕಷ್ಟದ ಪರಿಸ್ಥಿತಿಯಿಂದ ಈಗ ಕೇಂದ್ರ ಸರ್ಕಾರ ಕೂಡ ಬಚಾವಾದಂತೆ ಕಾಣಿಸ್ತಾ ಇದೆ. ಆದರೆ ಇದರಲ್ಲಿ ರಾಜಕೀಯ ಲಾಭವನ್ನು ಪಡ್ಕೊಂಡಂಥವರು ಕಾಂಗ್ರೆಸ್ ನಾಯಕರು. ಅದರ ಜೊತೆಗೆ ಈ CJP ಅನ್ನುವಂತಹ ಪಾರ್ಟಿ ಏನಿತ್ತು, ಇದು ದೊಡ್ಡ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಚರ್ಚೆಗೆ ಆ ಒಂದು ಹೆಸರು ದೊಡ್ಡ ಮಟ್ಟದಲ್ಲಿ ಇವತ್ತು ಚರ್ಚೆ ಆಗೋದಕ್ಕೆ ಕಾರಣ ಆಯಿತು ಈ ಒಂದು ಹೋರಾಟ. ಯಾಕೆಂದರೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಕಾಕ್ರೋಚ್ ಪಾರ್ಟಿ ಈ ಲೆವೆಲ್ಗೆ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೆಸರನ್ನು ಹುಟ್ಟು ಹಾಕತ್ತೆ ಅನ್ನುವಂಥದ್ದು ಯಾರು ಕೂಡ ಭಾವಿಸಿರಲಿಲ್ಲ. ಎಲ್ಲೋ ಒಂದು ಕಡೆ 10-15 ಜನ ಅಥವಾ 50 ಜನ 100 ಜನ ಪ್ರತಿಭಟನೆಯನ್ನು ಮಾಡ್ತಾರೆ, ಒಂದು 4-5 ದಿನಗಳ ಕಾಲ ಪ್ರತಿಭಟನೆಯನ್ನು ಮುಗಿಸಿ ಅವರು ಕೂಡ ಸೈಲೆಂಟ್ ಆಗ್ತಾರೆ ಅನ್ನುವಂಥ ಲೆಕ್ಕಾಚಾರಗಳಿತ್ತು. ಆದರೆ ನಿರಂತರವಾಗಿ ಈ ಒಂದು ಪ್ರತಿಭಟನೆಗಳನ್ನು ಏನವರು ಇಲ್ಲ, ನಾವು ಛಲ ಬಿಡೋದಿಲ್ಲ, ನಮ್ಮ ಹೋರಾಟ ನಿರಂತರ ಅನ್ನುವಂಥ ಗುರಿಯನ್ನು ಇಟ್ಕೊಂಡು ಈ ದೊಡ್ಡ ಮಟ್ಟದಲ್ಲಿ ಇದನ್ನು ಯಶಸ್ವಿಯಾಗಿ ಮಾಡ್ತಾ ಹೋದ್ರು. ಅದರಲ್ಲಿ ಅವರು ಕೂಡ ಸಕ್ಸಸ್ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ಪಾರ್ಟಿ ಕೂಡ ಇಲ್ಲಿ ರಾಜಕೀಯ ಪಕ್ಷವಾಗಿ ಬದಲಾದರೂ ಕೂಡ ಅಚ್ಚರಿ ಇಲ್ಲ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.